ಎಲ್ಲರಿಗೂ ನಮಸ್ಕಾರ. ನಾನು ಮೃತ್ಯುಂಜಯ್ ಕಬ್ಬೂರ್. ದ್ವಿತೀಯ PUC ರಾಜ್ಯಶಾಸ್ತ್ರದ 2ನೇ ಅಧ್ಯಾಯದ 2ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. 2ನೇ ಅಧ್ಯಾಯ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ನಾವು ಈಗಾಗಲೇ ಇದೇ ಅಧ್ಯಾಯದ ಮೊದಲ ಭಾಗದಲ್ಲಿ ಚುನಾವಣೆಗಳ ಬಗ್ಗೆ ಹಾಗೆ ಚುನಾವಣಾ ಸುಧಾರಣೆಗಳ ಬಗ್ಗೆ 2 ಅಂಶಗಳನ್ನು ಗಮನಿಸಿದ್ದೇವೆ. ಇವತ್ತಿನ ದಿನ ಚುನಾವಣೆಗಳಲ್ಲಿನ ಇನ್ನುಳಿದಂತಹ ಸುಧಾರಣೆಗಳು ಹಾಗೆ ಭಾರತದಲ್ಲಿ ಪಕ್ಷ ಪದ್ಧತಿಯ ಬಗ್ಗೆ ನಾವು ಗಮನಿಸೋಣ. ವಿಶೇಷವಾಗಿ ಪಕ್ಷ ಅಂದ್ರೇನು, ಪಕ್ಷ ಪದ್ಧತಿ ಅಂದ್ರೇನು, ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ ಯಾವ ಥರ ಇದೆ, ಅವುಗಳ ಕಾರ್ಯಗಳೇನು, ಹಾಗೆ ಕೊನೆಗೆ ಭಾರತದ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ನಾವು ಮಾಹಿತಿಯನ್ನು ತಿಳಿಲಿಕ್ಕಿದ್ದೇವೆ. ನಾವೀಗಾಗಲೇ ಹಿಂದಿನ ಅಧ್ಯಾಯದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಮತ್ತು ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಬಗ್ಗೆ, ಎಫೆಕ್ಟ್ ಬಗ್ಗೆ, EVM ಬಗ್ಗೆ ಈಗಾಗಲೇ ನಾವು ಹಿಂದಿನ ಭಾಗದಲ್ಲಿ ಗಮನಿಸಿದ್ದೇವೆ. ಈ ಭಾಗದಲ್ಲಿ ಇನ್ನೊಂದು 2 ಚುನಾವಣಾ ಸುಧಾರಣೆಗಳು ಉಳ್ಕೊಂಡಿದ್ದಾವೆ. ಒಂದು, ಅಭ್ಯರ್ಥಿಗಳು ಕಡ್ಡಾಯವಾಗಿ ಘೋಷಣೆ ಮಾಡಬೇಕಾಗಿರೋಂಥ ಅವರ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಬಗ್ಗೆ ಘೋಷಣೆ ಮಾಡುವಂಥದ್ದು ಒಂದು, ಹಾಗೆ ಇನ್ನೊಂದು ಅಂತಂದ್ರೆ ರಾಜ್ಯ ಚುನಾವಣಾ ವೆಚ್ಚವನ್ನು ಭರಿಸಬೇಕು ಅನ್ನುವಂಥ ಮತ್ತೊಂದು ಸುಧಾರಣೆ. ಈ 2 ಸುಧಾರಣೆಗಳನ್ನು ನೋಡಿಕೊಂಡು ರಾಜಕೀಯ ಪಕ್ಷದ ಅರ್ಥ ಮತ್ತು ವ್ಯಾಖ್ಯೆಗಳಿಗೆ ನಾವು ಸಾಗೋಣ. ಕೆಲವೊಂದಿಷ್ಟು ಹಿನ್ನೆಲೆಯನ್ನ ನಾವು ಎಲೆಕ್ಷನ್ಗೆ ಯಾರಾದರೂ ಪಾರ್ಟಿಸಿಪೇಟ್ ಮಾಡಬೇಕು, ನಾನು ಎಲೆಕ್ಷನ್ ನಿಲ್ಲಬೇಕು ಅಂತಂದ್ರೆ ನಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನಾವು ಕೊಡಬೇಕಾಗ್ತದೆ. ಅವುಗಳಲ್ಲಿ ಪ್ರಮುಖವಾದಂತಹ ಕೆಲವೊಂದಿಷ್ಟು ವಿವರಗಳು ಯಾವ್ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ, ಒಂದೇದು ಅಪರಾಧ ವಿವರಗಳಿಗೆ ಸಂಬಂಧಪಟ್ಟಂತಹ ಒಂದು ಘೋಷಣೆಯನ್ನು ಕೊಡಬೇಕು. ಹಾಗೆ ನಮ್ಮ ಶೈಕ್ಷಣಿಕ ವಿವರಗಳು, ನಾವು ಎಷ್ಟೆಲ್ಲ ಓದೇವಿ ಅನ್ನೋದ್ರ ಬಗ್ಗೆ. ಮತ್ತೊಂದು ಅಂತಂದ್ರೆ ಆಸ್ತಿ ವಿವರ, ನಮಗೆ ಎಷ್ಟೆಷ್ಟು ಆಸ್ತಿ ಐತಿ, ಯಾವ್ಯಾವ್ದೈತಿ, ಯಾವುದು ಸ್ಥಿರಾಸ್ತಿ, ಯಾವುದು ಚರಾಸ್ತಿ, ಆ ಎಲ್ಲದರ ಬಗ್ಗೆ ನಾವು ಮಾಹಿತಿಯನ್ನು ಚುನಾವಣೆಗೆ ಸ್ಪರ್ಧಿಸುವಂತಹ ಸಂದರ್ಭಗಳು ಕೊಡಬೇಕಾಗ್ತೈತಿ. ಮೊದಲನೇದು ಅಪರಾಧ ವಿವರಗಳಿಗೆ ಸಂಬಂಧಪಟ್ಟ ಹಾಗೆ ಕಡ್ಡಾಯ ಘೋಷಣೆ ಮಾಡಬೇಕಾಗ್ತೈತಿ. ವಿಶೇಷವಾಗಿ ಯಾರು ಕ್ರಿಮಿನಲ್ಸ್ ಇರ್ತಾರೋ ಅಂಥವರನ್ನ ಚುನಾವಣೆಯಿಂದ ಹೊರಗಿಡಬೇಕು ಅನ್ನುವಂಥದ್ದು ಈ ಒಂದು ಘೋಷಣೆಯ ಪ್ರಮುಖ ಒಂದು ಪ್ರಮುಖವಾದಂತಹ ಒಂದು ವ್ಯವಸ್ಥೆ ಅಥವಾ ಒಂದು ಸುಧಾರಣೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅಪರಾಧಕ್ಕೆ ಸಂಬಂಧಪಟ್ಟ ಹಂಗ ನ್ಯಾಯಾಲಯದೊಳಗೆ ವಿಚಾರಣೆ ನಡೀತಾ ಇದ್ರ ಅಥವಾ ಅಂತಹ ಅಭ್ಯರ್ಥಿಗೆ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ಯಾರ್ದಾದ್ರೂ ಈಗ ಅಪರಾಧಕ್ಕೆ ಸಂಬಂಧಪಟ್ಟ ಹಾಗೆ ಅಂಡರ್ ಪ್ರೊಸೆಸ್ ಐತಿ ವಿಚಾರಣೆ ಅವ್ರದಂತಂದ್ರೆ ಅವರು ಚುನಾವಣೆಗೆ ಸ್ಪರ್ಧಿಸುವಂಗಿಲ್ಲ. ಜೊತೆಗೆ ನಾಮಪತ್ರ ಸಲ್ಲಿಸುವ 6 ತಿಂಗಳ ಪೂರ್ವದೊಳಗೆ, ಅದು 6 ತಿಂಗಳಿಗಿಂತ ಮೊದಲ ಅಭ್ಯರ್ಥಿ ಯಾವುದೇ ವಿಚಾರಣೆ ಎದುರಿಸ್ತಾ ಇದ್ರ ಅಥವಾ ಬಾಕಿ ಇದ್ರ, ಯಾವುದೋ ಅಪರಾಧದಿಂದ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ಆಗಿದ್ರ, ಅವರ ಮೇಲೆ ಆರೋಪ ಪಟ್ಟಿ ಹಾಕಿದ್ರ ಅಂತಹ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸುವ ಹಾಗಿಲ್ಲ. ಈ ರೀತಿ ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರುವಂತವರು ಪ್ರಜಾಪ್ರತಿನಿಧಿ ಕಾಯ್ದೆ 1951 ಭಾಗ 8 ಅನ್ವಯ 6 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಇರಂಗಿಲ್ಲ. ಹಿಂಗ ವಿವರ ಸಲ್ಲಿಸುವಂತಹ ನಾಮಪತ್ರಗಳ ಮಾಹಿತಿಯನ್ನು ಸಾರ್ವಜನಿಕರಿಗೆ ಬಹಿರಂಗಪಡಿಸಲಿಕ್ಕೂ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಾರ. ಪತ್ರಿಕೆಗಳಲ್ಲಿ ಬಂದ ಮಾಹಿತಿಯನ್ನ ಮತ್ತು ವಿವರಗಳನ್ನು ಆಧರಿಸಿ ಪ್ರಜೆಗಳು ಉತ್ತಮ ಮತ್ತು ಸಚ್ಚಾರಿತ್ರ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಮುಖ್ಯ ಉದ್ದೇಶ ಅಪರಾಧ ವಿವರಗಳು ಅಂತಂದ್ರೆ, ಈಗ ಕಾನೂನನ್ನು ಮಾಡುವಂಥವರು ಬಹಳ ಶುದ್ಧ ಚಾರಿತ್ರವನ್ನು ಹೊಂದಿರಬೇಕು ಮತ್ತು ಉತ್ತಮ ಹಿನ್ನೆಲೆಯನ್ನು ಹೊಂದಿರಬೇಕು. ನಾವು ಈಗ ಆಲ್ರೆಡಿ ನಾವು ಬಹಳ ಸಲ ಅಂತಿರ್ತೀವಿ, ಭ್ರಷ್ಟಾಚಾರದಿಂದ ತುಂಬಿ ತುಳುಕು ಹೋಗೈತಿ ನಮ್ಮ ಸರ್ಕಾರ ಅಂತೇಳಿ, ಮತ್ತು ಅದರೊಳಗೆ ನಾವು ಅಪರಾಧಿ ಪ್ರಕರಣಗಳಲ್ಲಿ ಭಾಗಿಯಾದಂಥವ್ರನ್ನ ಮತ್ತೆ ನಾವು ಕಳಿಸಿದ್ವಿ ನಮ್ಮನ್ನ ಆಳಾಕ ಅಂತಂದ್ರೆ ಬಹುಶಃ ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಏನು ಸರಿಯಾದಂತಹ ಅರ್ಥ ಇರುವುದಿಲ್ಲ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಸುಧಾರಣೆಯನ್ನು ತಂದಾರೆ. ಇನ್ನು ಮತ್ತೊಂದು ಹಿನ್ನೆಲೆ, ಯಾವ ಬ್ಯಾಕ್ಗ್ರೌಂಡ್ ನಾವು ಘೋಷಣೆ ಮಾಡಬೇಕು ಅಂತಂದ್ರೆ ಅದು ಶೈಕ್ಷಣಿಕ ವಿವರಗಳ ಹಿನ್ನೆಲೆ. ಒಂದು ಉತ್ತಮ ಆಡಳಿತವನ್ನು ಕೊಡಬೇಕು ಜನರಿಗೆ ಸರ್ಕಾರ ಅಂತಂದ್ರೆ ಅಲ್ಲಿ ಆಳ್ವಿಕೆಯನ್ನು ಮಾಡುವಂಥವ್ರು ಬಹಳ ಸುಶಿಕ್ಷಿತರಾಗಿರ್ಬೇಕು. ಜೊತೆಗೆ ಅವರಿಗೆ ಆಡಳಿತದ ಬಗ್ಗೆ, ಕಾನೂನಿನ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕಾಗ್ತದೆ. ಹಾಗಾಗಿ ಚುನಾವಣೆಗೆ ಸ್ಪರ್ಧಿಸುವಂಥವರು ಕೆಲವೊಂದಿಷ್ಟು ಸಾಮಾನ್ಯ ಅರ್ಹತೆಗಳನ್ನು ಹೊಂದಿರಬೇಕು. ಆದ್ರೆ ಕೆಲವೊಂದಿಷ್ಟು ಅರ್ಹತೆಗಳನ್ನು ನಮ್ಮ ಸಂವಿಧಾನದೊಳಗೆ ಕಲ್ಪಿಸಿಕೊಟ್ಟಾರ. ಆದ್ರೆ ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ಗೊತ್ತು ಪಡಿಸದೇ ಇರುವಂಥದ್ದು ಅಥವಾ ಅದರ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರುವಂಥದ್ದು ನಿಜಕ್ಕೂ ಒಂದು ಆಶ್ಚರ್ಯಕರ ಸಂಗತಿ. ಹಾಗಾಗಿ ಬಹಳ ಮಂದಿ ಅನಕ್ಷರಸ್ಥ ಅವಿದ್ಯಾವಂತ ಪ್ರತಿನಿಧಿಗಳು, ಯಾರಿಗೆ ಹಣದ ಇದಿತ್ತು, ಬಲ ಇತ್ತು, ಅಂಥವ್ರು ಆಯ್ಕೆಯಾಗುವಂಥ ಸಾಧ್ಯತೆ ಬಹಳ ಇತ್ತು. ಆದ್ರೆ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಇಷ್ಟಪಡುವಂಥ ಅಭ್ಯರ್ಥಿಗಳಿಗೆ ಕೆಲವು ನಿರ್ದಿಷ್ಟ ಶೈಕ್ಷಣಿಕ ಅರ್ಹತೆಗಳನ್ನು ನಿಗದಿಪಡಿಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಾಸನವನ್ನು ರಚಿಸಲಿಕ್ಕೆ ಸಂಸತ್ತಿಗೆ ಶಿಫಾರಸು ಮಾಡಿದರೂ ಸಹ ಇವತ್ತಿನ ಮಠನೂ ಈ ನಿಟ್ಟಿನೊಳಗೆ ಶಾಸನ ರಚನೆಯಾಗಿಲ್ಲ ಅನ್ನುವಂಥದ್ದು ನಾವು ಇಲ್ಲಿ ಗಮನಿಸ್ತೇವೆ.
ಆದರೂ ಚುನಾವಣೆಗೆ ಸ್ಪರ್ಧಿಸಲು ಬಯಸುವಂತಹ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸುವಾಗ ತಮ್ಮ ಶೈಕ್ಷಣಿಕ ಅರ್ಹತೆಯ ವಿವರಗಳನ್ನ ಸಲ್ಲಿಸಬೇಕು. ಈ ವಿವರಗಳನ್ನ ಪತ್ರಿಕೆಗಳ ಮೂಲಕ ನೋಡಿದಂತಹ ಜನರು ವಿದ್ಯಾವಂತ ಸಮರ್ಥ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವೊಬ್ಬರು SSLC ಮುಗಿಸ್ತವರಿದ್ದಾರೆ, ಕೆಲವೊಬ್ಬರು ಡಾಕ್ಟರೇಟ್ ಮಾಡ್ತವ್ರಿದ್ದಾರೆ, ಕೆಲವೊಬ್ಬರು ಏನು ಡಾಕ್ಟರ್ಸ್ ಇರೋರು ಇದ್ದಾರೆ, ಏನು ಜನಪ್ರತಿನಿಧಿಗಳು, ಕೆಲವೊಬ್ಬರು MA PhD ಮಾಡಿದಂಥವ್ರು, ಹಿಂಗೆ ಭಾಳ ಮಂದಿ, ಅದು ಒಬ್ಬರೇ ಇರುವುದಿಲ್ಲ, ವಿವಿಧ ಶೈಕ್ಷಣಿಕ ಹಿನ್ನೆಲೆಯನ್ನು ಹೊಂದಿರುವಂತಹವರನ್ನ ನಾವಿಲ್ಲಿ ಕಾಣ್ತೀವಿ. ಇನ್ನು ಮತ್ತೊಂದು ಹಿನ್ನೆಲೆ ಅಂತಂದ್ರೆ ಆಸ್ತಿ ವಿವರಗಳ ಹಿನ್ನೆಲೆ. ಈಗ ನಾವು ಆಗಲೇ ಹೇಳ್ದಂಗೆ ಸಾಮಾನ್ಯವಾಗಿ ಚುನಾವಣೆಗಳು ಆಸ್ತಿ ಮತ್ತು ಹಣದ ಮೇಲೆ ನಡೀತಾವೆ. ಆಧುನಿಕ ಚುನಾವಣೆಗಳು ಅನ್ನೋದನ್ನು ನಾವು ನೋಡೇವಿ. ಹಣವಿಲ್ಲದ ಅಭ್ಯರ್ಥಿ ಎಷ್ಟು ಸಮರ್ಥ ಬುದ್ಧಿವಂತ ಅನುಭವಸ್ಥ ಆಗಿದ್ರೂ ಸಹ ಚುನಾವಣೆ ಒಳಗೆ ಸ್ಪರ್ಧಿಸಲಿಕ್ಕೆ ಸಾಧ್ಯ ಆಗಿರಂಗಿಲ್ಲ. ಚುನಾವಣೆಗಳೊಳಗೆ ಹಣದ ಪ್ರಭಾವವನ್ನು ಕಡಿಮೆ ಮಾಡಿ ಚುನಾವಣಾ ವೆಚ್ಚದ ಮೇಲೆ ಮಿತಿ ಹೇರಲಿಕ್ಕೆ ಅಂತ ಹೇಳಿ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಇಷ್ಟಪಡುವಂತಹ ಅಭ್ಯರ್ಥಿಗಳಿಗೆ ಆಸ್ತಿ ವಿವರಗಳನ್ನು ಬಹಿರಂಗಪಡಿಸಲಿಕ್ಕೆ ಚುನಾವಣಾ ಆಯೋಗ ನಿರ್ದೇಶನವನ್ನು ಮಾಡೈತಿ. ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವಂತಹ ಸಮಯದೊಳಗೆ ತಮ್ಮ ಮತ್ತು ಕುಟುಂಬದ ಸದಸ್ಯರ ಚರ ಮತ್ತು ಸ್ಥಿರಾಸ್ತಿಗಳ ಸಂಪೂರ್ಣ ವಿವರಗಳನ್ನು ಕೊಡಬೇಕಾಗ್ತೈತಿ. ಇಂತಹ ಒಂದು ಆಸ್ತಿ ವಿವರಗಳನ್ನು ಸಾರ್ವಜನಿಕರ ಎದುರಿಗೆ ಪ್ರಸ್ತುತ ಬಹಿರಂಗಪಡಿಸಿದಾಗ ಅಭ್ಯರ್ಥಿಗಳ ಪ್ರಾಮಾಣಿಕತೆ ಬಗ್ಗೆ ಅವರಿಗೆ ಮನವರಿಕೆ ಆಗ್ತಿತ್ತು ಜನಸಾಮಾನ್ಯರಿಗೆ. ಹಾಗಾಗಿ ಯಾರು ನಿಜವಾಗಿ ಏನು ನಮಗೆ ಉತ್ತಮವಾದಂತಹ ಆಡಳಿತವನ್ನು ಕೊಡಬಲ್ಲರು ಅಂತೇಳಿ ಆ ಮೂಲಕ ಡಿಸೈಡ್ ಮಾಡಿ ಅವರು ಉತ್ತಮವಾದಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತೈತಿ. ಇವಿಷ್ಟು ಏನು ಚುನಾವಣೆಗೆ ಸ್ಪರ್ಧಿಸುವಂತಹ ವ್ಯಕ್ತಿ ಘೋಷಣೆ ಮಾಡಬೇಕಾಗಿರುವಂತಹ ಕಡ್ಡಾಯ ಹಿನ್ನೆಲೆಗಳು. ಓಕೆ, ಇದಾದ ನಂತರ ಬರುವಂಥದ್ದು ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವಂಥದ್ದು. ರಾಜ್ಯನ ಚುನಾವಣಾ, ಈಗ ಬಹಳ ಮಂದಿ ಕಡೆ ರೊಕ್ಕ ಇದ್ದವರು ಅಥವಾ ಇಲ್ಲದೆ ಇರೋರು ಅವರು ಒಂದು ಖಾಸಗಿ ಕಂಪ್ನಿ ಕಡೆನೂ ಅಥವಾ ಇನ್ನೊಬ್ಬರ ಕಡೆನೂ ಯಾರ್ದೋ ಕಡೆ ಇಸ್ಕೊಂಡು ಚುನಾವಣೆಗಳು ಗೆದ್ದ ಮೇಲೆ ಆಮೇಲೆ ಅವರ ಹಿತಾಸಕ್ತಿಯನ್ನು ಆ ಖಾಸಗಿಯವರು ತಮ್ಮ ಹಿತಾಸಕ್ತಿಯನ್ನು ಈಡೇರಿಸ್ಕೊಳ್ಳಿಕ್ಕೆ ಮುಂದೆ ಬರ್ತಾರೆ. ಇವರು ಅವರಿಗೆ ಏನು ಬಿಟ್ಗಳನ್ನು ಕೊಡೋದು, ಆಮೇಲೆ ಅವರಿಗೆ ಕಾಂಟ್ರಾಕ್ಟ್ ಕೊಡುವಂಥದ್ದು, ಇಂಥವು ಬಹಳ ನಡೀತಿರ್ತಾವು. ಇಂಥ ಎಲ್ಲರೂ ಕೆಲವೊಬ್ಬರಿಗೆ ಹಣ ಇಲ್ಲದೆ ಇರೋರಿಗೆ ರಾಜಕೀಯ ಪ್ರವೇಶ ಮಾಡಬೇಕು ಅನ್ನೋ ಆಸಕ್ತಿ ಇರ್ತೈತಿ, ಮತ್ತು ಕುತೂಹಲ ಇರ್ತೈತಿ, ಉತ್ತಮ ಆಡಳಿತವನ್ನು ಕೊಡಬೇಕು ಅನ್ನುವಂತಹ ಒಂದು ಮನಸ್ಸು ಇರ್ತೈತಿ. ಆದ್ರೆ ಅಂಥವ್ರಿಗೂ ಸೇರ್ಕೊಳ್ಳಿಕ್ಕೆ ಆಗ್ತಿರುವುದಿಲ್ಲ. ಅಂಥವ್ರು ಸೇರ್ಕೊಳ್ಬೇಕು ಅಂತ ಹೇಳಿ ಎಲ್ಲರೂ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಹೇಳಿ ಸರ್ಕಾರನ ಚುನಾವಣಾ ವೆಚ್ಚವನ್ನು ಭರಿಸುವಂತಹ ಒಂದು ಭರಿಸಬೇಕು ಅಂತ ಹೇಳಿ ವಾಂಚು ಸಮಿತಿ ಮತ್ತು ತರಕುಂಡ ಸಮಿತಿಗಳು ಶಿಫಾರಸನ್ನ ಮಾಡಿದ್ವು. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದ್ರೆ ಕಪ್ಪು ಹಣದ ಹಾವಳಿಯನ್ನು ತಡೆದು ಎಲ್ಲರೂ ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ, ಎಲ್ಲರೂ ಸಮಾನರು, ಆ ಮೂಲಕ ಎಲ್ಲರೂ ಚುನಾವಣೆಗಳೊಳಗೆ ಭಾಗವಹಿಸಬೇಕು ಅನ್ನುವಂತಹ ಮುಖ್ಯ ಉದ್ದೇಶದಿಂದ ಇದನ್ನು ಜಾರಿಗೆ ತಂದಿದ್ರು. ಈ ಸಂದರ್ಭ ಚುನಾವಣೆಗಳಲ್ಲಿ ಸ್ಪರ್ಧಿಸಲಿಕ್ಕೆ ಮಾನ್ಯತೆ ಪಡೆದಂತಹ ರಾಜಕೀಯ ಪಕ್ಷಗಳೊಳಗೆ ಚುನಾವಣೆ ಸಮಯದೊಳಗೆ ವಾಹನಗಳಿಗೆ ಇಂಧನ, ಮೈಕ್, ಕರಪತ್ರ, ಪತ್ರಿಕೆಗಳೊಳಗೆ ಪ್ರಕಟಣೆಯನ್ನು ಕೊಡಲಿಕ್ಕೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಪ್ರಚಾರ, ಈ ಎಲ್ಲ ಇವುಗಳಿಗೆ ಏನು ಕೆಲಸಗಳಿಗೆ ಚುನಾವಣಾ ವೆಚ್ಚವನ್ನು ರಾಜ್ಯಗಳಿಗೆ ಭರಿಸಬೇಕು ಅಂತ ಹೇಳಿ 1998 ಇಂದ್ರಜಿತ್ ಗುಪ್ತ ಸಮಿತಿ ನೇಮಕ ಮಾಡಿದ್ರು. ಈ ಸಮಿತಿಯೊಳಗೆ ಮನಮೋಹನ್ ಸಿಂಗ್, ದಿಗ್ವಿಜಯ್ ಸಿಂಗ್, ಸೋಮನಾಥ್ ಚಟರ್ಜಿ ಇವರೆಲ್ಲ ಇದ್ರು. ಅದು ಕೆಲವೊಂದಿಷ್ಟು ಶಿಫಾರಸುಗಳನ್ನ ಮಾಡ್ತು. ಅವುಗಳು ಅಂತಂದ್ರೆ ರಾಜ್ಯ ಚುನಾವಣಾ ವೆಚ್ಚದ ಕನಿಷ್ಠ ಒಂದು ಭಾಗವನ್ನು ಭರಿಸಬೇಕು. ಆ ಮೂಲಕ ರಾಜಕೀಯ ಪಕ್ಷಗಳು ಮಾಡುವ ಖರ್ಚು ಕಡಿಮೆ ಆಗ್ತೈತಿ. ಚುನಾವಣಾ ವೆಚ್ಚಕ್ಕೆ ನೀಡುವ ಹಣ ನಗದು ರೂಪದಲ್ಲಿ ಇರಬಾರ್ದು, ಬದಲಿಗೆ ಅದು ವಸ್ತುಗಳ ರೂಪದಲ್ಲಿರಬೇಕು. ಹಾಗೆ ಚುನಾವಣಾ ವೆಚ್ಚವನ್ನು ಭರಿಸುವುದಕ್ಕಾಗಿ ಪ್ರತ್ಯೇಕ ಚುನಾವಣಾ ನಿಧಿಯನ್ನು ಸ್ಥಾಪನೆ ಮಾಡಬೇಕು. ಈ ನಿಧಿಗಾಗಿ ಪ್ರತಿ ವರ್ಷ ಕೇಂದ್ರ ಸರ್ಕಾರ 600 ಕೋಟಿ ರೂಪಾಯಿಗಳನ್ನ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಸೇರಿ 600 ಕೋಟಿ ರೂಪಾಯಿಗಳನ್ನ ನೀಡಬೇಕು ಅಂತ ಹೇಳಿ ಇದು ಒಂದು ಶಿಫಾರಸಾಗಿತ್ತು. ಹಾಗೆ ಅವರು ಪಡ್ಕೊಂಡಂತಹ ಸರ್ಕಾರದಿಂದ ಹಣಕಾಸಿನ ಸಹಾಯವನ್ನು ಪಡೆಯಬೇಕು ಅಂತ ರಾಜಕೀಯ ಪಕ್ಷಗಳು ತಮ್ಮ ಖರ್ಚು ವೆಚ್ಚದ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ವಾರ್ಷಿಕ ಲೆಕ್ಕವನ್ನು ಕೊಡಬೇಕು. ಚುನಾವಣಾ ಆಯೋಗದಿಂದ ಅಧಿಕೃತವಾಗಿ ಮಾನ್ಯತೆ ಪಡೆದಿರುವ ರಾಜಕೀಯ ಪಕ್ಷಗಳಿಗೆ ಮಾತ್ರ ಚುನಾವಣಾ ವೆಚ್ಚಕ್ಕಾಗಿ ಆರ್ಥಿಕ ಸಹಾಯವನ್ನು ಸರ್ಕಾರ ನೀಡಬೇಕು. ಯಾರು ಬೇಕಾದರೂ ನಿಂತು ಅಲ್ಲಿ ಮತ್ತು ಅಕ್ರಮ ಅನ್ನುವಂಥದ್ದು ತಲೆದೋರುವ ಸಾಧ್ಯತೆ ಇರ್ತೈತೆ. ಹಾಗಾಗಿ ಚುನಾವಣಾ ಆಯೋಗದಿಂದ ಅಧಿಕೃತವಾಗಿ ಮಾನ್ಯತೆ ಪಡೆದಿರುವ ರಾಜಕೀಯ ಪಕ್ಷಗಳಿಗೆ ಮಾತ್ರ ಚುನಾವಣಾ ವೆಚ್ಚಕ್ಕಾಗಿ ಆರ್ಥಿಕ ಸಹಾಯವನ್ನು ಕೊಡಬೇಕು ಅನ್ನುವಂಥದ್ದು. ಹಾಗೆ ಆಕಾಶವಾಣಿಯೊಳಗೆ, ದೂರದರ್ಶನ ಈ ಎಲ್ಲವುಗಳಲ್ಲಿ ಪ್ರಚಾರ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಡಬೇಕು ಅನ್ನುವಂಥದ್ದು ಮತ್ತೊಂದು ಶಿಫಾರಸಾಗಿತ್ತು. ರಾಜಕೀಯ ಪಕ್ಷವು ಚುನಾವಣೆಗೆ ಮಾಡಿದ ಸಂಪೂರ್ಣ ವೆಚ್ಚದ ಲೆಕ್ಕಪತ್ರಗಳನ್ನು ಚುನಾವಣೆ ಮುಗಿದ ನಂತರ 1 ತಿಂಗಳೊಳಗೆ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು. ಇಂತಹ ಕೆಲವೊಂದಿಷ್ಟು ಶಿಫಾರಸುಗಳನ್ನು ಈ ಇಂದ್ರಜಿತ್ ಗುಪ್ತ ಸಮಿತಿ ಶಿಫಾರಸು ಮಾಡಿತ್ತು. 2013 ಮೊದಲ ಬಾರಿಗೆ ನೋಟಾ ಅಂತ ನಾವೇನು ಕರಿತೀವಿ, ನನ್ ಆಫ್ ದಿ ಅಬೌವ್, ಯಾರೂ ನಮಗೆ ಆ ಅಭ್ಯರ್ಥಿಗಳು ಸೂಕ್ತ ಅಲ್ಲ ಅಂತ ಅನಿಸಿದ್ರೆ ನೋಟಾವನ್ನು ಒತ್ತುವುದರ ಮೂಲಕ ನಮ್ಮ ಮತವನ್ನು ಈ ಮೇಲಿನ ಯಾರಿಗೂ ನಮ್ಮ ಮತವನ್ನು ನೀಡ್ತಾ ಇಲ್ಲ ಅನ್ನೋಂತಹ ಒಂದು ವ್ಯವಸ್ಥೆಯನ್ನು 2013 ಜಾರಿಗೊಳಿಸಿದ್ರು. ಇದು ಸಹ ಒಂದು ಪ್ರಮುಖವಾದಂತಹ ಒಂದು
ಚುನಾವಣೆಗೆ ಪಟ್ಟಂತಹ ಒಂದು ಸುಧಾರಣೆ. ಇದಿಷ್ಟು ಈ ಚುನಾವಣೆ ಮತ್ತು ಚುನಾವಣೆಗೆ ಸಂಬಂಧಪಟ್ಟಂತಹ ಒಂದು ಚುನಾವಣಾ ಸುಧಾರಣೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಇನ್ನು ಮುಂದೆ ನಾವು ನೋಡೋದು ಅಂತಂದ್ರೆ ರಾಜಕೀಯ ಪಕ್ಷ. ಚುನಾವಣೆಗಳು ನಡೀಬೇಕು ಅಂತಂದ್ರೆ ರಾಜಕೀಯ ಪಕ್ಷಗಳು ಬೇಕಾಗಿ ಚುನಾವಣೆಯ ಆತ್ಮ ಮತ್ತು ಹೃದಯ ಅಂತೇಳಿ ನಾವು ರಾಜಕೀಯ ಪಕ್ಷಗಳನ್ನ ನಾಯಕರನ್ನ ಕರೆದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಹಿಂಗ ರಾಜಕೀಯ ಪಕ್ಷ ಮತ್ತು ಪಕ್ಷದ ಅರ್ಥ ವ್ಯಾಖ್ಯೆಗಳು ಅದರ ಸ್ವರೂಪದ ಬಗ್ಗೆ ನಾವು ಈಗ ನೋಡೋಣ. ರಾಜಕೀಯ ಪಕ್ಷ ಅಂದ್ರೆ ಏನು ಅಂತಂದ್ರೆ ಕೆಲವೊಂದಿಷ್ಟು ಸಾಮಾನ್ಯ ತತ್ವದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವಂತಹ ಉದ್ದೇಶದಿಂದ ಸಂಘಟಿತವಾಗಿರುವಂತಹ ಒಂದು ಗುಂಪನ್ನ ನಾವು ರಾಜಕೀಯ ಪಕ್ಷ ಅಂತ ಸಾಮಾನ್ಯವಾಗಿ ಕರಿತೀವಿ. ಎಡ್ಮಂಡ್ ಬರ್ಗ್ ಸತೆ ಅದನ್ನ ಹೇಳ್ತಾರೆ. ಕೆಲವು ಸಾಮಾನ್ಯ ತತ್ವಗಳ ಆಧಾರದ ಮೇಲೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಸಾಧಿಸಲಿಕ್ಕೆ ಶ್ರಮಿಸುವಂತಹ ಒಂದು ಸಂಘಟಿತ ಗುಂಪು ರಾಜಕೀಯ ಪಕ್ಷ ಅಂತ ಕರೀತಾರೆ. ನಾವು 3 ಪದ್ಧತಿಯೊಳಗ ಕಾಣ್ತೇವಿ ಪಕ್ಷ ಪದ್ಧತಿಯನ್ನ. ಏಕಪಕ್ಷ ಪದ್ಧತಿ, ದ್ವಿಪಕ್ಷ ಪದ್ಧತಿ, ಬಹುಪಕ್ಷ ಪದ್ಧತಿ. ಒಂದು ಪಕ್ಷ ಅಸ್ತಿತ್ವದೊಳಗಿದ್ರೆ ಅದನ್ನ ಏಕಪಕ್ಷ ಪದ್ಧತಿ ಅಂತೀವಿ. ಉದಾಹರಣೆಗೆ ಚೀನಾ ಕಮ್ಯುನಿಸ್ಟ್ ಪಕ್ಷ. 2 ಪಕ್ಷ ಅಸ್ತಿತ್ವದೊಳಗಿದ್ರೆ ದ್ವಿಪಕ್ಷ ಪದ್ಧತಿ ಅಂತೀವಿ. ಉದಾಹರಣೆಗೆ ಅಮೆರಿಕ ಸಂಯುಕ್ತ ಸಂಸ್ಥಾನ. ಆಮೇಲೆ ಬಹುಪಕ್ಷ ಪದ್ಧತಿ ಅಂದ್ರೆ 2ಕ್ಕಿಂತ ಹೆಚ್ಚು ಪಕ್ಷಗಳು ಅಸ್ತಿತ್ವದೊಳಗಿರ್ಬೇಕಾಕೈತಿ. ಉದಾಹರಣೆಗೆ ಭಾರತ ಬಹಳಷ್ಟು ಪಕ್ಷಗಳದಾವಲ್ಲ, ಹಾಗಾಗಿ ನಾವು ಭಾರತವನ್ನು ಬಹುಪಕ್ಷ ಪದ್ಧತಿ ಅಂತ ಕರಿತೀವಿ. ಭಾರತದೊಳಗ ಪಕ್ಷ ಪದ್ಧತಿ ಬಗ್ಗೆ ನಾವು ನೋಡೋದಾದ್ರೆ ಭಾರತವನ್ನು ನಾವು ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂತ ಕರಿತೀವಿ. ಇಲ್ಲಿ ರಾಜಕೀಯ ಪಕ್ಷಗಳು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಜೀವನಾಡಿ ಆಗ್ಯಾವ. ರಾಜಕೀಯ ಪಕ್ಷಗಳು ಮತ್ತು ಪ್ರಜಾಪ್ರಭುತ್ವ ಪರಸ್ಪರ ಅವಲಂಬಿಗಳಾಗಿದ್ದು ಜೊತೆಗೇನ ಸಾಕ್ತಾವ. ಪ್ರಜಾಸತ್ತಾತ್ಮಕ ಸರ್ಕಾರ ಯಶಸ್ವಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ರಾಜಕೀಯ ಪಕ್ಷಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾವ. ಅಂದ್ರೆ ಚುನಾವಣೆಗಳೊಳಗೆ ಬಹುಮತ ಪಡೆದಂತಹ ಪಕ್ಷ ಸರ್ಕಾರವನ್ನು ರಚನೆ ಮಾಡಿದ್ರೆ ಇತರ ಪಕ್ಷಗಳು ವಿರೋಧ ಪಕ್ಷ ಅಂದ್ರೆ ಯಾವ ಕಡಿಮೆ ಪಡ್ಕೊಂಡಿರ್ತಾವು ಬಹುಮತವನ್ನು ಪಡ್ಕೊಳ್ಳದೆ ಕೆಲವೊಂದಿಷ್ಟು ಸ್ಥಾನಗಳನ್ನು ಗೆದ್ದಿರ್ತಾವಲ್ಲ, ಅಂತಹ ಪಕ್ಷಗಳು ವಿರೋಧ ಪಕ್ಷಗಳಾಗಿ ಕೆಲಸ ಮಾಡ್ತಾವೆ. ಆಡಳಿತ ಪಕ್ಷದ ಮೇಲೆ ಒಂದು ಕಣ್ಣನ್ನು ಇಟ್ಟು ಆ ಮೂಲಕ ಆ ಒಂದು ಸರ್ಕಾರವನ್ನು ಬಡಿದೆಬ್ಬಿಸುವಂತಹ ಕೆಲಸವನ್ನ ಈ ವಿರೋಧ ಪಕ್ಷಗಳು ಮಾಡ್ತವೆ. ಹಿಂಗ ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನ ಪಕ್ಷಗಳು ಭಾರತದ ಆಡಳಿತ ಪದ್ಧತಿಯೊಳಗ ನಡೆಸ್ತಾವೆ. ಇನ್ನು ನಾವು ಭಾರತದೊಳಗ ಪಕ್ಷ ಪದ್ಧತಿಯ ಸ್ವರೂಪದ ಬಗ್ಗೆ ನೋಡೋದಾದ್ರೆ ನಾವು 1885 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗೋದ್ರ ಬಗ್ಗೆ ನಮಗೆಲ್ಲ ಗೊತ್ತೈತಿ. 1885 ಅದು ಒಂದು ಪಕ್ಷವಾಗಿ ಸ್ಥಾಪನೆ ಆಯಿತು. ಮುಂದೆ ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಒಂದು ಪ್ರಮುಖವಾದಂತಹ ಅಸ್ತ್ರವನ್ನಾಗಿ ರಾಜಕೀಯ ನಾಯಕರು ಅದನ್ನು ಬಳಸಿಕೊಂಡ್ರು. ಮಂದಗಾಮಿಗಳು, ತೀವ್ರಗಾಮಿಗಳು ಆ ಪಕ್ಷದ ಮೂಲಕ ಮೇಲ್ ಬಂದು ಆ ಒಂದು ಸ್ವಾತಂತ್ರ್ಯದ ಚಳವಳಿಯತ್ತ ಮುನ್ನುಗ್ಗಿದ್ರು ಅನ್ನೋದನ್ನ ನಾವು ಗಮನಿಸಬೇಕು. ಹಿಂಗ ಹಂತವಾಗಿ ರಾಜಕೀಯ ಪಕ್ಷಗಳು ಹುಟ್ಕೊಂತ ಬಂದ್ವು. ಅವುಗಳೊಳಗೆ ಪ್ರಮುಖವಾದಂತಹವುಗಳು ಅಂತಂದ್ರೆ ಮುಸ್ಲಿಂ ಲೀಗ್ ಸ್ಥಾಪನೆ ಆಯಿತು 1906 ಸರ್ ಸೈಯದ್ ಅಹಮದ್ ಖಾನ್ ರವರ ನಾಯಕತ್ವದೊಳಗೆ. 1924 ಎಮ್.ಎನ್. ರಾಯ್, ಸಿ.ಸಿ. ದತ್ತ, ಎಸ್.ಎ. ಡಾಂಗಿ ಇವರೆಲ್ಲ ಕಮ್ಯುನಿಸ್ಟ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. 1936 ಸುಭಾಷ್ ಚಂದ್ರ ಬೋಸ್ರು ಫಾರ್ವರ್ಡ್ ಬ್ಲಾಕ್ ಎನ್ನುವಂತಹ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಆಮೇಲೆ 1951 ಜನಸಂಘ ಸ್ಥಾಪನೆ ಆಯಿತು. 1980 ಬಿಜೆಪಿ ಅಂತ ಏನು ಕರಿತೀವಿ, ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವಕ್ಕೆ ಬಂತು. ಹಿಂಗ 1988 ಜನತಾದಳ, ಹಿಂಗೆ ಸಾಕಷ್ಟು ಪಕ್ಷಗಳನ್ನು ನಾವು ಭಾರತದಲ್ಲಿ ಕಾಣ್ತೀವಿ. ಇನ್ನು ಭಾರತದ ಪಕ್ಷ ಪದ್ಧತಿಯ ಸ್ವರೂಪದ ಬಗ್ಗೆ ನಾವು ನೋಡೋದಾದ್ರೆ ಮೊದಲನೇ ಅಂಶ ಸಂವಿಧಾನೇತರ ಬೆಳವಣಿಗೆ. ಭಾರತದ ಸಂವಿಧಾನದೊಳಗೆ ಪಕ್ಷ ಪದ್ಧತಿ ಬಗ್ಗೆ ಉಲ್ಲೇಖ ಇರಂಗಿಲ್ಲ. ಆದ್ರೆ ಸಂವಿಧಾನದ 19ನೇ ವಿಧಿ ಅನ್ವಯ ದೇಶದ ಎಲ್ಲಾ ಪ್ರಜೆಗಳಿಗೂ ವಾಕ್ ಸ್ವಾತಂತ್ರ್ಯ ಅಂದ್ರೆ ಮಾತನಾಡುವಂತಹ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನ ಕಟ್ಕೊಳ್ಳುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಾರ. ಆ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬಂದಾವ. ಆದ್ರೆ ರಾಜಕೀಯ ಪಕ್ಷಗಳಿಗೆ ಸಂವಿಧಾನಾತ್ಮಕ ಆಧಾರ ಇಲ್ಲ ಅನ್ನುವಂಥದ್ದಂತೂ ಸ್ಪಷ್ಟ. ಎರಡನೇ ಅಂಶ ಅಂತಂದ್ರೆ ಬಹುಪಕ್ಷ ಪದ್ಧತಿ ಅಸ್ತಿತ್ವ. ಭಾರತದೊಳಗೆ ಬಹಳಷ್ಟು ಧರ್ಮ, ಜಾತಿ, ಪ್ರದೇಶ, ಭಾಷೆ ಅದು ಇದು ಇರೋದ್ರಿಂದ ನಾವು ಭಾರತವನ್ನು ವೈವಿಧ್ಯತೆ ಏಕತೆ ಹೊಂದಿರುವಂತಹ ರಾಷ್ಟ್ರ ಅಂತ ಕರಿತೀವಿ. ಈ ವಿಭಿನ್ನತೆ ವೈಶಿಷ್ಟ್ಯಪೂರ್ಣವಾದಂತಹ ರಾಜಕೀಯ ಪಕ್ಷಗಳು ಹುಟ್ಕೊಳ್ಳಿಕ್ಕೆ, ವಿವಿಧ ರಾಜಕೀಯ ಪಕ್ಷಗಳು ಹುಟ್ಕೊಳ್ಳಿಕ್ಕೆ ಕಾರಣ ಆಗೈತಿ. ಕೆಲವೊಂದಿಷ್ಟು ಹಿತಾಸಕ್ತಿಗಳನ್ನು ಇಟ್ಕೊಂಡು ಈ ಪಕ್ಷಗಳು ಅಸ್ತಿತ್ವಕ್ಕೆ ಬರ್ತಾವ. ಕೆಲವು ಪ್ರಾಂತೀಯ ಹಿತಾಸಕ್ತಿಗಳಾದಂತಹ ನೆಲ, ಜಲ, ಭಾಷೆ ಇವುಗಳ ರಕ್ಷಣೆಗಾಗಿ ಇವು ಗಮಿಸ್ತಾವ. ಕೆಲವೊಂದು ಪಕ್ಷಗಳು ಮಣ್ಣಿನ ಮಗ ಸಿದ್ಧಾಂತದಿಂದ ಹುಟ್ಕೊಂಡಾವ. ಕೆಲವೊಂದಿಷ್ಟು ಜಾತಿ, ಧರ್ಮ, ಬುಡಕಟ್ಟು ಇವುಗಳ ಹಿತಾಸಕ್ತಿಗೆ ಸಂಬಂಧಪಟ್ಟಂಗ ಕೆಲವೊಂದಿಷ್ಟು ಪಕ್ಷಗಳು ಅಸ್ತಿತ್ವದೊಳಗದಾವ. ಭಾರತದೊಳಗೆ ಇರುವಷ್ಟು ರಾಜಕೀಯ ಪಕ್ಷ ಇಡೀ ವಿಶ್ವದೊಳಗೆ ಎಲ್ಲೂ ಕಂಡು ಬರಂಗಿಲ್ಲ ಅನ್ನೋದನ್ನ ನಾವು ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸ್ತೇವೆ. ಮತ್ತೊಂದು ಪ್ರಮುಖವಾದಂತಹ ಸ್ವರೂಪದ ಅಂಶ ಅಂತಂದ್ರ ಒಡಕು ಮತ್ತು ವಿಲೀನ. ಪಕ್ಷಗಳೊಳಗೆ ಭಾರತದೊಳಗೆ ಒಡಕು ಉಂಟಾಗುವುದು ಮತ್ತು ಪರಸ್ಪರವಾಗಿ ವಿಲೀನ ಆಗುವಂಥದ್ದು ಒಂದು ಪ್ರಮುಖ ಮತ್ತು ಸ್ವಾಭಾವಿಕವಾದಂತಹ ಒಂದು ಪ್ರಕ್ರಿಯೆ. ಯಾರಿಗೆ ಯಾವಾಗ ಅಸಮಾಧಾನ ಆಕೈತಿ ಯಾವಾಗ ಅವ್ರ ಪಕ್ಷವನ್ನು ಬಿಟ್ಟು ಹೊರಗೆ ಹೋಗ್ತಾರ, ಕೆಲವೊಮ್ಮೆ ಹೊಸ ಪಕ್ಷಗಳನ್ನು ಕಟ್ತಾರ, ಮತ್ತು ಇಲ್ಲ ಅಂದ್ರೆ ಬೇರೆ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿ ಆದರೂ ಅವರು ಮತ್ತೆ ಮುಂದೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ.
ಮತ್ತೊಂದು ಅಂತಂದರೆ ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ. ಇದು ಒಂದು ಪ್ರಮುಖವಾದಂತಹ ಒಂದು ಸ್ವರೂಪದ ಲಕ್ಷಣ. 1947ಕ್ಕಿಂತ 1947ರಿಂದ 1977ರವರೆಗೂ ಕೇಂದ್ರದೊಳಗೆ ಕಾಂಗ್ರೆಸ್ ಪಕ್ಷ ಏಕಪಕ್ಷೀಯವಾಗಿ ಸರ್ಕಾರವನ್ನು ನಡೆಸ್ತು. ಅಂದ್ರೆ ಅದರ ಜೊತೆ ಪೈಪೋಟಿ ನೀಡುವಂಥ ಬೇರೆ ಯಾವುದೇ ಪಕ್ಷ ಇರಲಿಲ್ಲ. ಆದ್ರೆ 1977ರೊಳಗೆ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯ ಕ್ಷೀಣಿಸಿತು. ಹಲವು ಪಕ್ಷಗಳ ಮೈತ್ರಿಕೂಟದ ಜನತಾ ಪಕ್ಷ ಸರ್ಕಾರವನ್ನು ರಚನೆ ಮಾಡಿತು. 1984ರ ಚುನಾವಣೆಗಳು ಸಹ 1984ರ ನಂತರ ಬಹಳ ಕಡೆ ಸ್ಪಷ್ಟ ಬಹುಮತದ ಕೊರತೆ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಇಲ್ಲಿ ಸಹಜವಾಗಿ ನಾವು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡುವಂಥದ್ದು ಕಾರಣ ಆಗಿದೆ, ಅಥವಾ ಬೇರೆ ಬೇರೆ ಪಕ್ಷಗಳ ಒಂದುಗೂಡಿಕೊಂಡು ಸರ್ಕಾರವನ್ನು ರಚನೆ ಮಾಡುವುದು ನಾವಿಲ್ಲಿ ಕಾಣಬಹುದು. ಮತ್ತೊಂದು ಪ್ರಮುಖ ಅಂಶ ಅಂತಂದ್ರೆ ಪಕ್ಷಾಂತರ ಪಿಡುಗು. ಹಣ ಮತ್ತು ಅಧಿಕಾರದ ವ್ಯಾಮೋಹಕ್ಕಾಗಿ ಪಕ್ಷಾಂತರ ಮಾಡುವ ರಾಜಕಾರಣಿಗಳು ಶಾಸನಸಭೆಯ ಸದಸ್ಯರು ತಾವು ನಿರೀಕ್ಷಿಸಿದಂತಹ ಸ್ಥಾನ ಮತ್ತು ಲಾಭ ಸರ್ಕಾರದಿಂದ ಸಿಗದೇ ಇದ್ದಾಗ ಗುಂಪುಗಾರಿಕೆ, ಭಿನ್ನಮತೀಯ ಚಟುವಟಿಕೆಗಳನ್ನ ಸೃಷ್ಟಿ ಮಾಡಿ ಅಧಿಕಾರದ ಬೆನ್ನಹತ್ತಿ ಮತ್ತೊಂದು ಪಕ್ಷಕ್ಕೆ ಹೋಗುವುದನ್ನು ನಾವು ಪಕ್ಷಾಂತರ ಅಂತ ಕರಿತೀವಿ. ಅಂದ್ರೆ ಒಂದು ಪಕ್ಷವನ್ನು ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಏನು ಹೋಗ್ತಾರೆ, ಅಧಿಕಾರದ ಆಸೆಗಾಗಿ ಅಥವಾ ಹಣದ ಆಸೆಗಾಗಿ ಮತ್ತೆ ಯಾವುದೋ ಆಸೆಗಾಗಿ ಏನು ಹೋಗ್ತಾರೆ ಅದನ್ನು ನಾವು ಪಕ್ಷಾಂತರ ಅಂತ ಕರಿತೀವಿ. ಇದು ಸಹ ಒಂದು ಪ್ರಮುಖವಾದಂತಹ ಸ್ವರೂಪದ ಲಕ್ಷಣ. ಆಮೇಲೆ ತತ್ವರಹಿತ ರಾಜಕೀಯ ಪಕ್ಷಗಳು. ಬಹಳ ಪಕ್ಷಗಳಿಗೆ ಈ ಮಾತು ಒಪ್ತದೆ. ಯಾಕಂದ್ರೆ ಚುನಾವಣಾ ಸಮಯದೊಳಗೆ ಒಂದು ಹೇಳ್ತಾರೆ, ಒಂದು ಪಕ್ಷ ಮತ್ತೊಂದು ಪಕ್ಷದ ವಿರುದ್ಧ ಏನು ಎತ್ತಿ ಕಟ್ಟುವಂಥದ್ದು, ಆರೋಪಗಳನ್ನು ಎತ್ತಿ ಕಟ್ಟುವಂಥದ್ದು, ಅದರ ವಿರುದ್ಧ ಇದರ ವಿರುದ್ಧ ಅದು, ಹಾಗೆ ಪರಸ್ಪರರು ಅಪಪ್ರಚಾರವನ್ನು ಮಾಡ್ಕೊಂಡು ಓಡಾಡ್ತಾರೆ. ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಳ್ತಾರೆ. ಚುನಾವಣೆಗಳು ಮುಗಿದ ಮೇಲೆ ರಾಜಕೀಯ ಧ್ರುವೀಕರಣಕ್ಕಾಗಿ ಅಪವಿತ್ರ ಮೈತ್ರಿಕೂಟಗಳನ್ನ ಮಾಡ್ಕೊಳ್ತಾರೆ, ಅಧಿಕಾರವನ್ನು ಅನುಭವಿಸ್ತಾರೆ. ಹಾಗಾಗಿ ಒಂದು ರೀತಿ ಅವರಿಗೆ ತತ್ವರಹಿತ ರಾಜಕೀಯ ಪಕ್ಷಗಳು ಅನ್ನುವಂಥದ್ದು ಸಹ ಪ್ರಮುಖವಾಗಿರುವಂಥದ್ದು. ಯಾಕಂತಂದ್ರೆ ಅವ್ರು ಹೇಳ್ದಂಗೆ ನಡ್ಕೊಳ್ಳೋದೇ ಇಲ್ಲ. ಹಾಗಾಗಿ ಅವರನ್ನ ತತ್ವರಹಿತ ವ್ಯಕ್ತಿಯ ಅಥವಾ ರಾಜಕೀಯ ನಾಯಕರು ಅಂತ ಹೇಳಿ ಸಹ ನಾವು ಕರೀಬಹುದು. ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಸ್ವರೂಪದ ಲಕ್ಷಣ ಅಂತಂದ್ರೆ ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂಥ ನಾಯಕತ್ವದ ವರ್ಚಸ್ಸು. ಕೆಲವೊಂದಿಷ್ಟು ಮಂದಿ ಬಹಳ ಈಗ ನೋಡಿ, ಉದಾಹರಣೆಗೆ ಇದು ಕಾಂಗ್ರೆಸ್ನ ಇಂದಿರಾ ಗಾಂಧಿ ಆಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ಆಮೇಲೆ ಈ AIADMKಯ MG ರಾಮಚಂದ್ರನ್, ಇಂಥವರು ತಮ್ಮ ಪಕ್ಷದ ಯಾವುದೇ ನಿರ್ಧಾರಗಳಿಗೆ ಅವರ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದ್ರು. ಇವರನ್ನ ಜನಸಾಮಾನ್ಯರು ಒಪ್ಕೊಂಡು ತಮ್ಮ ನಾಯಕರನ್ನು ಅನುಸರಿಸ್ತಾ ಇದ್ರು. ಬಹಳ ಮಂದಿ ಇಲ್ಲಿ ಬಹಳಷ್ಟು ಪ್ರಜಾಪ್ರಭುತ್ವದ ಮೌಲ್ಯಗಳಾದಂತಹ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಜಾತ್ಯತೀತ ಇವುಗಳಿಗಿಂತ ತಮ್ಮ ಪಕ್ಷದ ನಾಯಕರ ಓಲೈಕೆಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ನಾವು ಪಕ್ಷದೊಳಗೆ ಎಡ ಮತ್ತು ಬಲಪಂಥೀಯ ಪಕ್ಷಗಳು ಅಂತ ಹೇಳಿ ಎರಡು ರೀತಿಯ ಸ್ವರೂಪವನ್ನು ಕಾಣ್ತೇವೆ. ಕ್ಷಿಪ್ರಗತಿಯೊಳಗೆ ಅಂದ್ರೆ ಬಹಳ ಬೇಗವಾಗಿ ಬದಲಾವಣೆಯನ್ನು ಬಯಸುವಂತಹ ಕೆಲವೊಂದಿಷ್ಟು ಪಕ್ಷಗಳನ್ನು, ಸಮಾಜವಾದಿ ಆಗಿರ್ಬೋದು, CPI ಆಗಿರ್ಬೋದು, CPIM ಆಗಿರ್ಬೋದು, ಇವುಗಳನ್ನು ಎಡಪಂಥೀಯ ಪಕ್ಷಗಳು ಅಂತ ಕರಿತೀವಿ. ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನು ಹೊಂದ್ಕೊಂಡು ಯಥಾಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗುವ ಮಂದಗತಿಯಲ್ಲಿ ಬದಲಾವಣೆಯನ್ನು ಬಯಸುವಂತಹ ಕೆಲವೊಂದಿಷ್ಟು ಪಕ್ಷಗಳನ್ನು ಬಲಪಂಥೀಯ ಪಕ್ಷಗಳು ಅಂತ ಕರಿತೀವಿ. ಉದಾಹರಣೆಗೆ ಭಾರತೀಯ ಜನತಾ ಪಾರ್ಟಿಯನ್ನು ನಾವು ಬಲಪಂಥೀಯ ಪಕ್ಷ ಅಂತ ಕರಿತೀವಿ. ಇನ್ನು ಮತ್ತೊಂದು ಸ್ವರೂಪದ ಲಕ್ಷಣವನ್ನು ನೋಡೋದಾದ್ರೆ ಸಮ್ಮಿಶ್ರ ಸರ್ಕಾರದ ಶಕೆ ಅನ್ನುವಂಥದ್ದು. ಚುನಾವಣೆಗಳ ನಡೆದು ಫಲಿತಾಂಶ ಬಂದಾಗ ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರವನ್ನು ರಚನೆ ಮಾಡುವಷ್ಟು ಸ್ಪಷ್ಟ ಬಹುಮತವನ್ನು ಹೊಂದಿಲ್ಲ ಅಂತಂದ್ರೆ ಬಹಳಷ್ಟು ರಾಜಕೀಯ ಪಕ್ಷಗಳು ಸೇರಿಕೊಂಡು ಏನು ಮೈತ್ರಿಕೂಟವನ್ನು ರಚನೆ ಮಾಡ್ಕೊಂತಾವಲ್ಲ ಅದನ್ನು ನಾವು ಸಮ್ಮಿಶ್ರ ಸರ್ಕಾರ ಅಂತ ಕರಿತೇವೆ. ಹಿಂಗ ಸರ್ಕಾರವನ್ನು ರಚನೆ ಮಾಡ್ತಾವ. ಇದು ಸಹ ಒಂದು ಪ್ರಮುಖವಾಗಿರುವಂತಹ ಸ್ವರೂಪದೊಳಗೆ ಬರುವಂಥದ್ದು. ಅಲ್ಲಿ ಅವರ ಹಿತಾಸಕ್ತಿಗಳು ಬೇರೆ ಬೇರೆ ಆಗಿದ್ರೂ ಸಹ ಅವರು ಆಡಳಿತಕ್ಕೆ ಸರ್ಕಾರ ರಚನೆಗೆ ಮೊದಲ ಆದ್ಯತೆಯನ್ನು ಕೊಟ್ಟು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿಕೊಳ್ತಾರೆ. ಇದಾದ ನಂತರ ನಾವು ಗಮನಿಸುವಂತಹ ಪ್ರಮುಖ ಮಾಹಿತಿ ಅಧ್ಯಾಯದಲ್ಲಿ ಅಂತಂದ್ರೆ ಅದು ರಾಜಕೀಯ ಪಕ್ಷಗಳ ಕಾರ್ಯಗಳು, ಏನೇನು ಕೆಲಸಗಳನ್ನು ಮಾಡ್ತಿತ್ತು ರಾಜಕೀಯ ಪಕ್ಷ ಅನ್ನುವಂಥದ್ದು. ಮೊದಲನೇದು ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವಂಥದ್ದು. ರಾಜಕೀಯ ಪಕ್ಷಗಳು ಪ್ರಾಥಮಿಕ ಅಂದ್ರೆ ಮೊದಲ ಕಾರ್ಯನ ಜನಪ್ರಿಯ ಪ್ರಣಾಳಿಕೆಗಳನ್ನು ಅಂದ್ರೆ ಒಟ್ಟ ಪ್ರಜೆಗಳನ್ನು ಹೆಂಗಾದ್ರೂ ಮಾಡಿ ಅಟ್ರಾಕ್ಟ್ ಮಾಡಬೇಕು, ಆಕರ್ಷಣೆ ಮಾಡಬೇಕು ಅಂತೇಳಿ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸ್ತಾರೆ. ಆದ್ರೆ ಅಸ್ತಿತ್ವಕ್ಕೆ ಬಂದ ಮೇಲೆ ಇಂತಹ ಪ್ರಣಾಳಿಕೆಗಳನ್ನು ರಚನೆ ಮಾಡಿದ್ವಿ ಅನ್ನೋದು ಅವ್ರಿಗೆ ನೆನಪಿರಂಗಿಲ್ಲ. ಅಂತಹ ಪ್ರಣಾಳಿಕೆಗಳ ರಚನೆ ಮಾಡ್ತಾರೆ, ಆದರೆ ಎಲ್ಲಾನು ಜಾರಿಗೆ ತರ್ತಾರೆ ಅನ್ನೋದು ಅದು ಸತ್ಯಕ್ಕೆ ದೂರವಾದಂತಹ ಮಾತು. ಎರಡನೇದು ಪ್ರಮುಖ ಕಾರ್ಯ ಅಂತಂದ್ರೆ ಅಭ್ಯರ್ಥಿಗಳ ಆಯ್ಕೆ. ರಾಜಕೀಯ ಪಕ್ಷಗಳ ಪ್ರಮುಖ ಗುರಿ ಅಂತಂದ್ರೆ ಚುನಾವಣೆಯೊಳಗೆ ಸ್ಪರ್ಧೆ ಮಾಡಿ ಗೆದ್ದು ಅಧಿಕಾರವನ್ನು ಹಿಡಿಯುವಂಥದ್ದು. ಈ ನಿಟ್ಟಿನೊಳಗೆ ತಮ್ಮ ಪಕ್ಷದ ಪರವಾಗಿ ಚುನಾವಣೆಯಲ್ಲಿ ನಿಂತು ಯಾರು ಗೆಲ್ತಾರು ಅಂತಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂಥದ್ದು ಈ ರಾಜಕೀಯ ಪಕ್ಷಗಳ ಒಂದು ಕೆಲಸ ಆಗಿರ್ತೈತಿ. ಜೊತೆಗೆ ಜನರಿಗೆ ರಾಜಕೀಯ ಶಿಕ್ಷಣವನ್ನು ಕೊಡುವಂಥದ್ದು. ಅಂದ್ರೆ ಅವರು ಡೈರೆಕ್ಟ್ ಕೊಡಲಿಲ್ಲ ಅಂತಂದ್ರೆ ಇಂಡೈರೆಕ್ಟ್ ಆಗಿ ರಾಜಕೀಯ ಶಿಕ್ಷಣ ನಮಗೆ ಸಿಗ್ತೈತಿ. ಅದು ಸಹ ಒಂದು ಪ್ರಮುಖವಾದಂತಹ ಕಾರ್ಯ.
ಯಾಕಂದ್ರೆ ಈಗ ನೋಡ್ರಿ ಪ್ರಣಾಳಿಕೆಯ ಬಗ್ಗೆ ಮತ್ತವರಿಗೆ ಮಾಹಿತಿಯನ್ನು ಕೊಡ್ತಾರೆ, ದೇಶದ ಸಮಸ್ಯೆಗಳಿಗೆ ಪರಿಹಾರವನ್ನು ಅವರು ಮುಂದಿಡ್ತಾರೆ. ಹಿಂಗೆ ಸಮಸ್ಯೆ ಐತಿ, ನಾವು ಹಿಂಗೆ ಸುಧಾರಣೆಯನ್ನು ತೆಗೆದುಕೊಂಡು ಬರಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದೇವಿ ಅಂತ ಹೇಳಿ ಇಂತಹ ಸಾಕಷ್ಟು ಮಾಹಿತಿಯ ಬಗ್ಗೆ ಪತ್ರಿಕೆಗಳೊಳಗೆ, ಪೇಪರ್ಗಳೊಳಗೆ ಅಥವಾ ನೇರವಾಗಿ ಮನೆಗೆ ಬಂದು ಅವರು ಮಾಹಿತಿಯನ್ನು ತಿಳಿಸೋದ್ರಿಂದ ಇದು ರಾಜಕೀಯ ಶಿಕ್ಷಣವನ್ನು ಮೂಡಿಸ್ಲಿಕ್ಕೂ ಅನುಕೂಲಕರ ಆಗೈತಿ. ಚುನಾವಣೆಗೆ ಸ್ಪರ್ಧಿಸುವಂಥದ್ದು ಸಹ ಮತ್ತೊಂದು ಪ್ರಮುಖ ಕಾರ್ಯ. ಪ್ರಾತಿನಿಧಿಕ ಪ್ರಜಾಸತ್ತಾತ್ಮಕ ಸರ್ಕಾರ ರಾಜಕೀಯ ಪಕ್ಷಗಳಿಂದ ಕೂಡಿರುವಂತಹ ಸರ್ಕಾರ ಆಗೈತಿ. ಇಲ್ಲಿ ರಾಜಕೀಯ ಪಕ್ಷಗಳು ಸರ್ಕಾರವನ್ನು ರಚನೆ ಮಾಡಬೇಕು ಅಂತಂದ್ರೆ ಚುನಾವಣೆಗಳೊಳಗ ತಮ್ಮ ಪಕ್ಷದ ಪರವಾಗಿ ಜನಪ್ರಿಯವಾದಂತಹ ಸಮರ್ಥವಾದಂತಹ ಗೆಲ್ಲುವ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ಇಳಿಸ್ತಾವ. ಇಲ್ಲಿ ಪ್ರತಿಯೊಂದು ಪಕ್ಷದ ಉದ್ದೇಶ ಏನಾಗಿತ್ತು ಅಂತಂದ್ರೆ ಚುನಾವಣೆ ಒಳಗೆ ಸ್ಪರ್ಧಿಸಿ ಗೆಲ್ಲುವುದಾಗಿರ್ತೈತಿ. ಹಾಗಾಗಿ ಚುನಾವಣೆ ಒಳಗೆ ಗೆಲ್ಲುವುದು ಸಹ ಒಂದು ಪ್ರಮುಖವಾದಂತಹ ಕಾರ್ಯ ಅಥವಾ ಸ್ಪರ್ಧೆ ಮಾಡುವುದು. ಮತ್ತೊಂದು ಪ್ರಮುಖವಾದಂತಹ ಕಾರ್ಯ ಅಂತಂದ್ರೆ ಸರ್ಕಾರದ ರಚನೆ ಮತ್ತು ನಿರ್ವಹಣೆ. ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ನಿರ್ದಿಷ್ಟ ಕಾರ್ಯಕ್ರಮಗಳ ಮೂಲಕ ಮತದಾರರನ್ನು ಆಕರ್ಷಣೆ ಮಾಡ್ತಾವ. ಜೊತೆಗೆ ಗೆದ್ದ ನಂತರ ಬಹುಮತವನ್ನು ಪಡೆದಂತಹ ಒಂದು ಪಕ್ಷ ಸರ್ಕಾರವನ್ನು ರಚನೆ ಮಾಡ್ತೈತಿ. ಅದಾದ ನಂತರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಶ್ರಮಿಸ್ತೈತಿ. ಹಿಂಗೆ ಅದು ಸರ್ಕಾರದ ರಚನೆಯನ್ನು ಮತ್ತು ನಿರ್ವಹಣೆಯನ್ನು ಒಂದು ಕಾರ್ಯವನ್ನಾಗಿ ಸ್ವೀಕರಿಸ್ತಾವ ರಾಜಕೀಯ ಪಕ್ಷಗಳು. ಜೊತೆಗೆ ಯಾವುದೇ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರ ಅಭಿಪ್ರಾಯವನ್ನು ರೂಪಿಸುವುದು, ಅದಕ್ಕೆ ಸಂಬಂಧಪಟ್ಟಂತಹ ಸುಧಾರಣೆಯನ್ನು ಕೈಗೊಳ್ಳಲಿಕ್ಕೂ ಸಹ ರಾಜಕೀಯ ಪಕ್ಷಗಳು ಮುಂದಾಗ್ತಾವ. ಇದು ಸಹ ರಾಜಕೀಯ ಪಕ್ಷಗಳ ಒಂದು ಪ್ರಮುಖ ಕಾರ್ಯ ಆಗೈತಿ. ಜೊತೆಗೆ ರಾಜಕೀಯ ಪಕ್ಷಗಳು ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿ ಕೆಲಸವನ್ನು ಮಾಡ್ತಾವ. ಪಕ್ಷದ ನಾಯಕರು ಸರ್ಕಾರದ ಕ್ರಮಗಳನ್ನು ಜನರ ಮುಂದೆ ಇಡ್ತಾರೆ. ಜನರ ಪ್ರತಿಕ್ರಿಯೆಗಳನ್ನ ಸರ್ಕಾರದ ಮುಂದೆ ಪ್ರತಿಪಾದನೆ ಮಾಡ್ತಾರೆ. ಅವರ ಕುಂದುಕೊರತೆಗಳನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾರೆ. ಹಿಂಗೆ ಮಾಡೋದ್ರ ಮೂಲಕ ಒಂದು ರೀತಿ ಸರ್ಕಾರ ಮತ್ತು ಜನರ ನಡುವೆ ಕೊಂಡಿಯಂತೆ ಈ ಒಂದು ರಾಜಕೀಯ ಪಕ್ಷಗಳು ಸೇವೆಯನ್ನು ಮಾಡ್ತಾವೆ. ಇದಾದ್ಮೇಲೆ ಕೆಲವೊಂದಿಷ್ಟು ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆಯ ಬಗ್ಗೆ ನಾವು ನೋಡೋದಾದ್ರೆ ಅದು ಒಂದು ಸಹ ಪ್ರಮುಖವಾದಂತಹ ಒಂದು ಕಾರ್ಯ ಅಥವಾ ಈ ಒಂದು ರಾಜಕೀಯ ಪಕ್ಷ ನಿರ್ವಹಿಸುವಂಥದ್ದು. ರಾಜಕೀಯ ಪಕ್ಷಗಳು ಕೆಲವೊಮ್ಮೆ ತಮ್ಮ ಪಕ್ಷದ ತತ್ವಗಳನ್ನು ಬದಿಗೊತ್ತಿ ರಾಷ್ಟ್ರೀಯ ಹಿತಾಸಕ್ತಿನ ಕಾಪಾಡಬೇಕಾಗ್ತದೆ. ಎಂಥ ಗಂಡಾಂತರ ಎದುರಾಗಿರ್ತದಲ್ಲ ದೇಶಕ್ಕೆ, ಅಂಥ ಸಂದರ್ಭದೊಳಗೆ ಈ ಒಂದು ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಪ್ರದರ್ಶನ ಮಾಡುವಂಥ ಸಂದರ್ಭದೊಳಗೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಪ್ರತಿಪಾದನೆ ಮಾಡ್ತಾವ. ಇದು ಸಹ ಒಂದು ರಾಜಕೀಯ ಪಕ್ಷಗಳ ಪ್ರಮುಖ ಕಾರ್ಯ ಆಗೈತಿ. ಇನ್ನು ಇದಿಷ್ಟು ರಾಜಕೀಯ ಪಕ್ಷಗಳ ಕಾರ್ಯ ಆಯಿತು. ಇನ್ನು ಈ ಅಧ್ಯಾಯದ ಕೊನೆಗೆ ಬರುವಂಥದ್ದು ಅಂತಂದ್ರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದದ್ದು 1985 ಏಪ್ರಿಲ್ 1ನೇ ತಾರೀಕಿನಿಂದ ಜಾರಿಗೆ ಬಂತು. ಆವಾಗ ಭಾರತದ ಪ್ರಧಾನಮಂತ್ರಿ ಶ್ರೀ ರಾಜೀವ್ ಗಾಂಧಿ ಅವರಿದ್ದರು. ಸಂವಿಧಾನದ 52ನೇ ತಿದ್ದುಪಡಿ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಾರ. ಇದು ಕೆಲವೊಂದಿಷ್ಟು ಶಿಫಾರಸುಗಳನ್ನು ಸಹ ಮಾಡ್ತೈತಿ. ಇದನ್ನ ಬಹಳಷ್ಟು ಮಂದಿ ಅಧಿಕಾರದ ಆಸೆಗಾಗಿ, ಹಣದ ಆಸೆಗಾಗಿ, ವರ್ಚಸ್ಸಿನ ಆಸೆಗಾಗಿ ಒಂದು ಪಕ್ಷವನ್ನು ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಹೋಗೋದನ್ನು ನಾವು ಪಕ್ಷಾಂತರ ಅಂತ ಕರಿತೀವಿ. ಇದನ್ನು ನಿಷೇಧಿಸಿದಂತಹ ಒಂದು ಕಾನೂನನ್ನು ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರಿತೀವಿ. ಇದಕ್ಕೆ ಒಂದು ಸುಮಾರು 2-3 ಹೆಸರುಗಳಿಂದ ಕರೀತಾರೆ. ಒಂದು ಫ್ಲೋರ್ ಕ್ರಾಸಿಂಗ್ ಅಂತ, ಇಂಗ್ಲೆಂಡ್ ಒಳಗೆ ಫ್ಲೋರ್ ಕ್ರಾಸಿಂಗ್ ಅಂತ ಕರೀತಾರೆ. ಆಮೇಲೆ ಕಾರ್ಪೆಟ್ ಕ್ರಾಸಿಂಗ್ ಅಂತಲೂ ಕರೀತಾರೆ ನೈಜೀರಿಯಾ ಒಳಗೆ. ಮತ್ತು ಡಿಫೆಕ್ಷನ್ ಅಂತ ನಾವು ಭಾರತದೊಳಗೆ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರಿತೀವಿ. ಹಿಂಗೆ ಭಾಳಷ್ಟು ಹೆಸರಿನಿಂದ ಇದನ್ನು ಕರೀತಾರೆ. ಇದನ್ನು ಒಂದು ರಾಜಕೀಯಕ್ಕೆ ಅಂಟಿರುವಂತಹ ಒಂದು ಪಿಡುಗು ಅಂತ ಹೇಳಿ ಕರೀತಾರೆ. ಇನ್ನು ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಮುಖ ಅಂಶಗಳ ಬಗ್ಗೆ, ಮುಖ್ಯಾಂಶಗಳ ಬಗ್ಗೆ ನಾವು ನೋಡೋದಾದ್ರೆ 2003 ಸಂವಿಧಾನ 90ನೇ ತಿದ್ದುಪಡಿ ಮೂಲಕ ಕೆಲವೊಂದು ಬದಲಾವಣೆಗಳನ್ನು ಮಾಡಿದರು. ಅದರ ಪ್ರಮುಖ ನಿಯಮಗಳು ಏನೇನೆಂತಂದರೆ, ಕೇಂದ್ರ ಸಂಸತ್ತಿನ ಸದಸ್ಯರು ಅಥವಾ ರಾಜ್ಯ ಶಾಸನ ಸಭಾ ಸದಸ್ಯರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಸ್ವ ಇಚ್ಛೆಯಿಂದ ತ್ಯಜಿಸಿದ್ರ ಅಂತಂದ್ರೆ ತಮ್ಮ ಸದಸ್ಯತ್ವವನ್ನು ಕಳ್ಕೊಂತಾರೆ ಅನ್ನುವಂಥದ್ದು. ಎರಡನೇದು, ಸದನದೊಳಗೆ ಮತದಾನ ನಡೆಯುವಾಗ ತಮ್ಮ ಪಕ್ಷದ ವಿಪ್ ಅನ್ನು ಉಲ್ಲಂಘಿಸಿ ಮತ ಚಲಾಯಿಸಿದಾಗ ತಮ್ಮ ಸದಸ್ಯತ್ವವನ್ನು ಕಳ್ಕೊಂತಾರೆ. ಅಂದರೆ ಹೆಂಗೆ ಅವರು ಸದಸ್ಯತ್ವವನ್ನು ಕಳ್ಕೋತಾರು ಅಂತ ಅನ್ನೋದು. ಹಾಗೆ ಅಧಿವೇಶನದ ಸಮಯದೊಳಗೆ ಶಾಸನ ಸಭಾ ಸದಸ್ಯರು ಸದನದೊಳಗೆ ತಮ್ಮ ಪಕ್ಷದ ಪೂರ್ವ ಅನುಮತಿ ಇಲ್ಲದಂಗನ ಮೊದಲ ಅನುಮತಿ ಪಡ್ಕೊಳ್ಳಂಗನ ಮತವನ್ನು ಚಲಾವಣೆ ಮಾಡಿದ್ರಂತಂದ್ರೆ ಅಂತಹ ಸದಸ್ಯರು ಸಹ ತಮ್ಮ ಸದಸ್ಯತ್ವವನ್ನು ಕಳ್ಕೊಳ್ತಾರೆ. ಹಾಗೆಯೇ ಕೇಂದ್ರ ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗಕ್ಕೆ ನಾಮಕರಣಗೊಂಡಂತಹ ಸದಸ್ಯರು ನಾಮಕರಣಗೊಂಡ ದಿನಾಂಕದಿಂದ 6 ತಿಂಗಳ ನಂತರ ಬೇರೆ ಪಕ್ಷವನ್ನು ಸೇರಿದ್ರೆ ಆಗ ಅವರು ತಮ್ಮ ಸದಸ್ಯತ್ವವನ್ನು ಕಳ್ಕೊಳ್ತಾರೆ. ಯಾವುದೇ ಪಕ್ಷದ 1/3 ಭಾಗಕ್ಕಿಂತ ಹೆಚ್ಚಿನ ಸದಸ್ಯರು ಪಕ್ಷವನ್ನು ತ್ಯಜಿಸಿದ್ರು ಅಂತಂದ್ರೆ ಅದು ಸಹ ಪಕ್ಷಾಂತರ ಅಂತ ಹೇಳಿ ಪರಿಗಣಿಸ್ತಾರೆ. ಹಾಗೆ ಈ ಕಾಯ್ದೆಯ ಪ್ರಕಾರ ಸದಸ್ಯರನ್ನ ಅನರ್ಹಗೊಳಿಸುವಂತಹ ಅಧಿಕಾರ ಸಭಾಪತಿಯವರಿಗಿರ್ತೈತಿ. ಪಕ್ಷಾಂತರ ನಿಷೇಧ ಕಾಯ್ದೆಯ ಮಂತ್ರಿಮಂಡಲದ ಗಾತ್ರವನ್ನು ನಿರ್ಧರಿಸ್ತೈತಿ. ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲದ ಗಾತ್ರ ತನ್ನ ಸದಸ್ಯರ 15% ಗಾತ್ರವನ್ನು ಮೀರೋ ಹಂಗಿಲ್ಲ. ಹಿಂಗೆ ಕೆಲವೊಂದಿಷ್ಟು ನಿಯಮಗಳನ್ನು
ಇಲ್ಲಿ ನಾವು ಈ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಗಮನಿಸಬಹುದು. ಈ ಕೆಲವೊಂದಿಷ್ಟು ವಿಶೇಷ ನಿಯಮಗಳನ್ನ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯೊಳಗೆ ನಾವು ಗಮನಿಸ್ತೀವಿ. ಅವುಗಳು ಅಂತಂದ್ರೆ, ಒಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆಗೆ ವಿಲೀನ ಆತಂದ್ರೆ ಅದನ್ನು ನಾವು ಪಕ್ಷಾಂತರ ಅಂತ ಅನ್ನೋದಿಲ್ಲ. ಹಾಗೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಸ್ಪೀಕರ್ ಮತ್ತು ಉಪಸಭಾಪತಿಯವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷದ ಪರ ಮತ ಚಲಾಯಿಸಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಇವರಿಗೆ ಅನ್ವಯ ಆಗುವುದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈಗ ಕರ್ನಾಟಕದ ವಿಧಾನಸಭೆ ಸ್ಪೀಕರು ಒಬ್ಬ BJP ಪಕ್ಷದವರಾಗಿದ್ದು ಅವರು ಒಂದು ವೇಳೆ BJP ಪಕ್ಷದಿಂದ ಬಂದಾರು ಅಂತಂದ್ರೆ, ಸಪೋಸ್ ಈಗ ಯಾವುದೋ ಸಂದರ್ಭದೊಳಗೆ ಬಹುಮತವನ್ನು ಸಾಬೀತುಪಡಿಸುವಂತಹ ಸಂದರ್ಭದೊಳಗೆ ಎರಡು ಪಕ್ಷಗಳು ಏನು ಸಮನಾದಂತಹ ಓಟನ್ನು ಹಾಕ್ಯಾವು ಅಂತಂದ್ರೆ, ಅವಾಗ ಅವರೇನಾದರೂ ಕಾಂಗ್ರೆಸ್ ಪರವಾಗಿ ಮತವನ್ನು ಹಾಕಿದ್ರು ಅಂತಂದ್ರೆ ಅದು ಅಲ್ಲಿ ಪಕ್ಷಾಂತರ ಅಂತ ಅನ್ಸೋದಿಲ್ಲ. ಕಾರಣ ಅವರು ಸ್ಪೀಕರ್ ಆಗಿರ್ತಾರೆ, ಅಲ್ಲಿ ಅವರು ತಟಸ್ಥ ಒಂದು ಅಧಿಕಾರವನ್ನು ಪಡ್ಕೊಂಡಿರ್ತಾರೆ. ಹಾಗೆ ಮತ್ತೊಂದು ಪ್ರಮುಖವಾದಂತಹ ವಿಶೇಷ ನಿಯಮ ಅಂತಂದ್ರೆ, ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಸದಸ್ಯತ್ವವನ್ನು ಕಳ್ಕೊಂಡಂತಹ ಸದಸ್ಯರು ಸ್ಪೀಕರ್ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಒಳಗೆ ಕಾನೂನಿನ ಸಮರ ನಡೆಸಲಿಕ್ಕೆ ಅವಕಾಶ ಐತಿ. ಅಂದ್ರೆ ಅಲ್ಲಿ ಅವರು ಪ್ರಶ್ನೆಯನ್ನು ಮಾಡುವಂತಹ ಒಂದು ಅಧಿಕಾರವನ್ನು ಕೊಡಲಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇದಿಷ್ಟು ಈ 2ನೇ ಅಧ್ಯಾಯದಲ್ಲಿರುವಂತಹ ಮಾಹಿತಿ. ಏನೇನು ಅಂತಂದ್ರೆ, ಪ್ರಾರಂಭದೊಳಗೆ ನಾವು ನೋಡಿದ್ವಿ ಚುನಾವಣೆ ಅಂದ್ರೇನು, ಚುನಾವಣೆಯ ಲಕ್ಷಣ, ಚುನಾವಣೆಯ ಮಹತ್ವ ಏನು, ಆಮೇಲೆ ಪದ್ಧತಿಗಳ್ಯಾವು, ಪ್ರತ್ಯಕ್ಷ ಚುನಾವಣೆ ಅಂದ್ರೇನು ಅದರ ಲಕ್ಷಣಗಳೇನು, ಪರೋಕ್ಷ ಚುನಾವಣೆ ಅಂದ್ರೇನು ಅದರ ಲಕ್ಷಣಗಳೇನು, ಹಾಗೆ ಭಾರತ ಚುನಾವಣಾ ಆಯೋಗದ ಬಗ್ಗೆ ನೋಡಿದ್ವಿ. ಹಾಗೆ ಭಾರತ ಚುನಾವಣಾ ಆಯೋಗದಲ್ಲಿ ಚುನಾವಣೆಯಲ್ಲಿ ತಂದ ಸುಧಾರಣೆಗಳ ಬಗ್ಗೆ ನೋಡಿದ್ವಿ. ಪಕ್ಷ ಪದ್ಧತಿ ಬಗ್ಗೆ ನೋಡಿದ್ವಿ. ಮತ್ತು ಪಕ್ಷ ಅಂದ್ರೇನು, ಪಕ್ಷದ ವ್ಯಾಖ್ಯೆಗಳನ್ನು ನೋಡಿದ್ವಿ. ಹೀಗೆ ಆಮೇಲೆ ಕೊನೆಗೆ ಪಕ್ಷಾಂತರ ಕಾಯ್ದೆ ಬಗ್ಗೆ ನೋಡಿದ್ವಿ. ಇದಿಷ್ಟು ಈ ಒಂದು 2ನೇ ಅಧ್ಯಾಯದಲ್ಲಿರುವಂತಹ ಮಾಹಿತಿ. ಇನ್ನು 3ನೇ ಅಧ್ಯಾಯ ಭಾರತದಲ್ಲಿ ಆಡಳಿತ ಯಂತ್ರ ಅಂತ ಹೇಳಿ, ಅದನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ಭಾಗದಲ್ಲಿ ನಾವು ನೋಡೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.